ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತೆಗೆಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಒಂದು ವಾಕ್ಯ ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ದೇವರೇ, ನಿಮಗೆ ಮಹಿಮೆಯಾಗಲಿ ರಾಜಾವೇ. ಈ ವಾಕ್ಯದೊಂದಿಗೆ ಸ್ವಾಮಿ ದೇವರೇ, ನೀವು ಮಾತನಾಡಪ್ಪ ತಂದೆಯಾದ ದೇವರೇ. ಕರ್ತನೆ ಸ್ವಾಮಿ, ನಾವೆಲ್ಲ ಕರ್ತನೆ ಮಾತನಾಡ್ಬೋದು ದೇವರೇ. ನೀವು ಮಾತನಾಡಿದ್ರೆ ನಾವು ಕೇಳ್ತೇವಪ್ಪ ಸ್ವಾಮಿ. ಇದ್ರ ಮೇರೆಗೆ ಸ್ವಾಮಿ ಎಲ್ಲವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನೆ, ನಮಗೆ ಕಲಿಸಿಕೊಡು ದೇವರ ಆತ್ಮನೇ, ನಿಮಗೆ ಸ್ತೋತ್ರ. ಯೇಸು ಸ್ವಾಮಿ ಹೆಸರಲ್ಲಿ ಬೇಡಿಕೊಳ್ತೇವೆ ಪರಲೋಕ ತಂದೆ, ಆಮೆನ್. ಯಾಕೋಬನ ಬರೆದ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯ 15ನೇ ವಚನವಾಗಿದೆ. ಇಲ್ಲಿ ನಂಬಿಕೆ ಕುರಿತು ದೇವರಲ್ಲಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ಹಾಲೆಲೂಯಾ. ನೋಡಿ, ನಂಬಿಕೆ ಇಲ್ಲದೆ ಕರ್ತನನ್ನು ಸ್ತುತಿ ಮಾಡಲಿಕ್ಕೆ ಆಗುವುದಿಲ್ಲ. ಬರೀ ರಕ್ತ ಮಾಂಸದಿಂದ ನಾವು ಪ್ರಾರ್ಥನೆ ಮಾಡಿದರೆ ಆಯಿತು, ಪ್ರಾರ್ಥನೆ ಮುಗಿಸಿದ್ದೇವೆ, ನನ್ನ ಕರ್ತವ್ಯ ಇವತ್ತಿನ ಪ್ರಾರ್ಥನೆ ಮುಗಿದೋಗಿದೆ, ಹಾಗೆ ನೆನೆಸಿದ್ರೆ ಇಲ್ಲ. ಯಾಕೆ? ಇಲ್ಲಿ ದೇವರು ಹೇಳ್ತಾರೆ, ನಂಬಿಕೆಯಿಂದ ಅಬ್ರಾಹಮನ ನೀತಿವಂತನಾದನು, ನಂಬಿಕೆಯಿಂದ ಅಬ್ರಾಹ್ಮನಿಗೆ ತೋರಿಸಿದ ದೇಶಕ್ಕೆ ಹೋದರು, ನಂಬಿಕೆಯಿಂದ ನೋಹನು ನಾವೆಯನ್ನು ಕಟ್ಟಿದರು, ನಂಬಿಕೆಯಿಂದ ಆ ಕುಟುಂಬ ರಕ್ಷಣೆಗೆ ಬಂತು. ಆ ನಂಬಿಕೆಯಿಂದಲೇ ಎಲ್ಲಾ ಜನಗಳು ಈ ಭೂಮಿಯಲ್ಲಿರೋ ಸಕಲ ಜನಗಳು ಉತ್ಪತ್ತಿಯಾದರು. ಎಲ್ಲಿಂದ? ಆ ನಂಬಿಕೆಯಿಂದ. ಆ 8 ಜನಗಳಿಂದ 8 ಜನ ನಾವೆಯಲ್ಲಿ ಉಳಿದಿದ್ರಲ್ಲ ಪ್ರಿಯರೇ, ಅವರನ್ನ ನಾವಿವತ್ತು ಗಮನಿಸಬೇಕಾಗಿದೆ. ಅವರು ಆ ದಿನಗಳಲ್ಲಿ ಸ್ವಲ್ಪ ಅವರು ನೆಗ್ಲೆಕ್ಟ್ ಮಾಡಿದ್ದಿದ್ರೆ ಇವತ್ತು ನಾವು ಇರ್ತಿದ್ವಾ? ಹಾಲೆಲೂಯಾ, ಇರ್ತಿರ್ಲಿಲ್ಲ. ಯಾಕೆ? ಅವರು ಕಾಣದೆ ದೇವರನ್ನು ನಂಬಿದರು. ದೇವರು ಅದಕ್ಕೆ ಕಂಡು ನಂಬುವುದಕ್ಕಿಂತ ಕಾಣದೆ ನಂಬುವನು ಧನ್ಯನು. ನಾವಿವತ್ತು ಯಾರು ದೇವರನ್ನ ಕಂಡಿಲ್ಲ. ಬರೀ ನಂಬಿಕೆ. ವಾಕ್ಯ ಹೇಳ್ತಿದೆ, ನೋಹನು ನಂಬಿಕೆಯಿಂದಲೇ ನಾವೆಯನ್ನು ಕಟ್ಟಿದ. ಹಾಲೆಲೂಯಾ. ಆ ನಂಬಿಕೆಯೇ ಇಲ್ಲಿ ತನಕ ಈ ಯಾಕೋಬನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಹಾಲೆಲೂಯಾ. ನೀವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು, ಕರ್ತನು ಅವನನ್ನು ಎಬ್ಬಿಸುವನು. ಹಾಲೆಲೂಯಾ. ಯಾರು ಎಬ್ಬಿಸುವುದು? ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದ್ರೆ ಯೇಸು ಸ್ವಾಮಿ ರೋಗಿಯನ್ನು ಗುಣಪಡಿಸುತ್ತಾರೆ. ಸತ್ತ ಲಾಜರನ್ನು ಎಬ್ಬಿಸಿದ್ದಾರೆ. ಅನೇಕ ಗುಣವಾಗದೇ ಇರುವಂತ ಎಷ್ಟೋ ವ್ಯಾಧಿಗಳು, ರೋಗಗಳು ಬಹಳಷ್ಟು ನಮ್ಮ ಈ ಭೂಮಿ ಮೇಲೆ ಇದೆ ಪ್ರಿಯರೇ. ಕೆಲವೊಂದು ರೋಗಗಳಿಗೆ ಹೆಸರಿಡಕ್ಕೆ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ಗೆ. ಇದಕ್ಕೆ ಏನ್ ಹೆಸರಿಡೋಣ, ಇದಕ್ಕೆ ಏನ್ ಹೆಸರಿಡೋಣ? ಹಾಲೆಲೂಯಾ. ಇಂಥ ಪರಿಸ್ಥಿತಿಗೆ ಬಂದು ತಲುಪಿದೆ ನಮ್ಮ ಈ ಪ್ರಪಂಚ. ಹಾಲೆಲೂಯಾ. ಇದ್ರ ಮಧ್ಯದಲ್ಲಿ ನಾವು ಹೇಗೆ ಬದುಕಬೇಕು? ನಂಬಿಕೆ. ಹಾಲೆಲೂಯಾ. ಆ ನಂಬಿಕೆಯಿಂದ ಬದುಕುವನು ಎಂದಿಗೂ ಕದಲುವುದೇ ಇಲ್ಲ. ಹಾಲೆಲೂಯಾ. ನಾಳೆ ಬೆಳಗಾಗುತ್ತೆ ಅಂತ ನಂಬಿಕೆ ಅಲ್ಲ, ನಾಳೆ ಬೆಳಕು ನನ್ನ ದೇವರು ತರುತ್ತಾರೆ ಎಂಬುದ ನಂಬಿಕೆ ಇರಬೇಕು. ರಾತ್ರಿ 12 ಗಂಟೆ ಆದ್ಮೇಲೆ ಮತ್ತೆ ಮಾರನೇ ಬೆಳಗಾಗುತ್ತೆ. ಡೇಟ್ ಚೇಂಜ್ ಆಯ್ತು, ಸೆಕೆಂಡ್ ಚೇಂಜ್ ಆಯ್ತು, ನಿಮಿಷಗಳು ಚೇಂಜ್ ಆಯ್ತು, ಪ್ರತಿಯೊಂದು ಪ್ರಪಂಚದಲ್ಲೆಲ್ಲ ಚೇಂಜ್ ಆಯ್ತು. ಅದು ಸಾಧಾರಣವಲ್ಲ. ಹಾಲೆಲೂಯಾ. ಆ ನಂಬಿಕೆ ದೇವರು ಹೇಳ್ತಾ ಇಲ್ಲ. ಆಕಾಶ ಭೂಮಿ ಉಂಟು ಮಾಡಿದ ದೇವರ ಮೇಲೆ ನಂಬಿಕೆ ಇಡುವುದಾದರೆ ಹಾಲೆಲೂಯಾ, ಆವಾಗ ನೀನು ಸಾರ್ಥಕವಾಗುವುದು. ಅಲ್ಲಿ ಹೇಳ್ತದೆ, ಮತ್ತು ಎಬ್ಬಿಸುವೆನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹಾಲೆಲೂಯಾ. ಯಾರಾದ್ರ ಪಾಪಗಳನ್ನ ಮಾಡಿದ್ದರೆ ಅದು ನಮ್ಮಿಂದ ಪರಿಹಾರ ಆಗ್ತದೆ. ಯಾವಾಗ ಪರಿಹಾರ ಆಗ್ತದೆ? ನಂಬಿಕೆ. ಹಾಲೆಲೂಯಾ. ಇಲ್ಲಿ ಮೇಲ್ಗಡೆ ಬರೆಯಲ್ಪಟ್ಟಿದೆ, ಅದೇ ನೀವು ನಂಬಿಕೆಯಿಂದ
ದೇವರಲ್ಲಿ ಪ್ರಾರ್ಥನೆ ಮಾಡ್ರಿ, ನಂಬಿಕೆಯಿಂದ ವಾಕ್ಯ ಓದ್ರಿ, ನಂಬಿಕೆಯಿಂದ ಸಭೆಗೆ ಹೋಗ್ರಿ. ದೇವರು ತಕ್ಕ ಕಾಲಕ್ಕೆ ನಮ್ಗೆಲ್ಲ ಸಹಾಯಸ್ತವನ್ನು ಚಾಚುತ್ತಾರೆ. ತನ್ನ ಮಕ್ಕಳಿಗೆ ಕೈ ಬಿಡುವುದಿಲ್ಲ, ಆಶಾಭಂಗ ಆಗುವುದಿಲ್ಲ, ತೊರೆಯುವುದಿಲ್ಲ. ಹಲ್ಲೆಲೂಯಾ. ಈ ನಂಬಿಕೆ ಬೇಕು. ಪ್ರಾರ್ಥನೆ ಮಾಡ್ಕೊಂಡು ಬರ್ತೀವಿ, ಸ್ವಲ್ಪ ದಿವಸ ನೋಡ್ತೀವಿ, ಏನ್ ಪ್ರಾರ್ಥನೆ ಮಾಡಿದ್ವಪ್ಪ, ಏನೂ ಆಗ್ಲಿಲ್ಲ. ಹಲ್ಲೆಲೂಯಾ. ಇದು ಯಾವಾಗ್ಲೂ ಆಗುವುದಿಲ್ಲ. ನಮ್ಮ ವಯಸ್ಸು ಹೋಯ್ತು, ನಮಗೆ ಪ್ರಾಯ ತೀರು ಹೋಗ್ತದೆ. ಯಾಕೆ? ಜ್ಞಾನೋಕ್ತಿ ಪುಸ್ತಕದಲ್ಲಿ ಹೇಳ್ತದೆ, ಜೀವವು ಮರಣವು ನಿನ್ನ ನಾಲಿಗೆ ವಶ. ಹಲ್ಲೆಲೂಯಾ. ಏನಾಯ್ತು ನಿನ್ನ ನಂಬಿಕೆ? ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ, ಇಲ್ಲೇನಾಯ್ತು? ನಾಲಿಗೆ ವಶವಾಯ್ತು. ಅಂದರೆ ಅರ್ಥ, ಪ್ರಾರ್ಥನೆ ವ್ಯರ್ಥ, ವ್ಯರ್ಥ ವ್ಯರ್ಥ ವ್ಯರ್ಥ, ಬೆರಿ ವ್ಯರ್ಥ. ಪ್ರಸಂಗಿ ಪುಸ್ತಕದಲ್ಲಿ ಬರೆಯಲ್ಪಟ್ಟು. ಹಾಗಲ್ಲ. ನಮ್ಮ ನಂಬಿಕೆ ಈಗ ನಮಗೆ ಮೂಲ ಅಬ್ರಾಮ. ಇವರು ನಂಬಿಕೆ ಹೇಗಿತ್ತು? ಹಾಗೆ ಆ ತರ ನಂಬಿಕೆಯಿಂದ ನಾವು ಬದುಕಬೇಕು ಅಂತ ದೇವರು ಇಲ್ಲಿ ನಮಗೆ ಪ್ರಕಟ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಪಾಪ ಮಾಡಿದವನಾಗಿದ್ರೆ ಪರಿಹಾರ ಆಗುವುದು. ಹೀಗಿರಲಾಗಿ ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ, ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀವು ಸ್ವಸ್ಥವಾಗಬೇಕಾದ್ರೆ ಪಾಪಗಳನ್ನು ಅರಿಕೆ ಮಾಡಿಬಿಟ್ಟಿ, ಒಬ್ಬರಿಗೊಬ್ಬರು ಅರಿಕೆ ಮಾಡಿ, ಏನಂತೆ? ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ, ಒಬ್ಬರಿಗೊಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ದೇವರನ್ನು ಪ್ರಾರ್ಥಿಸಿರಿ. ಅಲ್ಲಿದೆಯಾ? ಏಕ ಮನಸ್ಸಿದೆಯಾ? ಅವರಿಗೆ ಒಂದು ಮನಸ್ಸು, ಇವರಿಗೆ ಒಂದು ಮನಸ್ಸು. ಎಲ್ಲಿ? ಮನೆಯಿಂದ ಆಚೆ ಬಾಗಿಲು ತೆಗೆದ್ರೆ ಹೋಗೋದಿಲ್ಲ ಪ್ರಾರ್ಥನೆ ಆಚೆಗೆ. ಹಲ್ಲೆಲೂಯಾ. ಆ ಥರ ಪ್ರಾರ್ಥನೆ ಅಲ್ಲ. ಇಲ್ಲಿ ನಂಬಿಕೆ. ಹಲ್ಲೆಲೂಯಾ. ನಂಬಿಕೆ ಪ್ರಾರ್ಥನೆ ಇದ್ರೆ ಎಲ್ಲ ಜಯಿಸಬಹುದು. ನಂಬಿಕೆ ಇಲ್ಲದೆ ಏನು ಸಾಧ್ಯ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆ ಬಹು ಬಲವಾಗಿದೆ. ಯಾರು? ದೇವರೇ, ನೀನೇ ನನ್ನ ಆಧಾರ, ನೀವೇ ನನ್ನ ಒಡೆಯನು, ನೀನೇ ನನ್ನ ರಕ್ಷಕನು. ಆದರೆ ಈ ಬಾಯಿಂದ ನುಡಿತಾ ಇದ್ದೇನೆ, ಆದರೆ ಇಲ್ಲಿಂದ ಬರುವುದಲ್ಲ ಸ್ವಾಮಿ, ಇಲ್ಲಿ ಒಳಗಡೆ ಆತ್ಮದಿಂದ ಬರ್ತಾ ಇದೆ, ಹೃದಯದಿಂದ ಬರ್ತಾ ಇದೆ. ದೇವರೇ, ನೀನು ಹೃದಯವನ್ನ ಪರೀಕ್ಷೆ ಮಾಡುವಂತ ದೇವರೇ, ನಿನಗೆ ಸ್ತೋತ್ರಪ್ಪ. ನಾನು ಅಪನಂಬಿಕೆ ಪ್ರಾರ್ಥನೆ ಅಲ್ಲ ದೇವರೇ, ನನ್ನ ನಂಬಿಕೆ ಪರಲೋಕವಾಗಿದೆ ದೇವರೇ. ಪರಲೋಕದಲ್ಲಿ ಸಿಂಹಾಸನದ ಮೇಲೆ ಕೂತಿರುವ ತಂದೆಯಾದ ದೇವರ ಪಾದದ ಕೆಳಗೆ ನನ್ನ ಪ್ರಾರ್ಥನೆ ತಲುಪಲಿ ಎಂಬುದಾಗಿ ನಾವು ಭಯ ಭಕ್ತಿ ಉಳ್ಳವರಾಗಿ ಆತನ ಹೆಸರಿನ ಮೇಲೆ ನಂಬಿಕೆ ಇಡುವವರು ಎಂದು ಆಶಾಭಂಗ ಆಗುವುದೇ ಇಲ್ಲ. ಹಲ್ಲೆಲೂಯಾ. ಇದು ದೇವರಿಗೆ ಬೇಕಾಗಿರೋ ಪ್ರಾರ್ಥನೆ, ನಂಬಿಕೆ ಪ್ರಾರ್ಥನೆ. ಹಲ್ಲೆಲೂಯಾ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಹಲ್ಲೆಲೂಯಾ. ಎಲಿಯ ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ವಭಾವವುಳ್ಳದಾಗಿದ್ದನು. ಅವನು ಮಳೆ ಬಾರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳು ಬೀಳಲೇ ಇಲ್ಲ. 3 ವರ್ಷ 6 ತಿಂಗಳು, 3.5 ವರ್ಷಗಳ ಕಾಲ ಮಳೆ ಬೀಳಲೇ ಇಲ್ಲ. ಹಲ್ಲೆಲೂಯಾ. ಕೆಲವೊಂದು ಮಾತುಗಳು ಇದೆಯಲ್ಲ ಪ್ರಿಯರೇ, ಅದು ಹಾಗೇ ಆಗುವುದು. ನಾವು ಏನು ಮಾತನಾಡ್ಬೇಕಾದ್ರೆ, ಏನು ಬಿತ್ತಬೇಕಾದ್ರೆ ಯೋಚನೆ ಮಾಡಿ ಮಾತನಾಡಬೇಕು ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಬೀಳಲಿಲ್ಲ. ತಿರುಗಿ ಅವನ ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೆರೆಯಿತು, ಭೂಮಿ ಬೆಳೆಯಿತು. ಭೂಮಿ ಬೆಳೆಯಿತು. ಮತ್ತೆ ತಿರುಗಿ ಪ್ರಾರ್ಥನೆ ಮಾಡ. ಆದರೆ ನಾವು ಪ್ರಾರ್ಥನೆ ಮಾಡಿದ್ರೆ ಬರುತ್ತೋ ಇಲ್ವೋ ಅದು ನಾವು ಯೋಚನೆ ಮಾಡಬೇಕು. ಯಾಕಂದ್ರೆ ಅವರೆಲ್ಲ ನೀತಿವಂತರಾಗಿದ್ರು, ಅವರ ಹೆಸರೆಲ್ಲ ಉಲ್ಲೇಖವಾಗಿದೆ ವಾಕ್ಯದಲ್ಲಿ. ಹಾಗಾಗಿ ನನ್ನ ಸಹೋದರರೇ, ನಿಮ್ಮಲ್ಲಿ ಒಬ್ಬನು
ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯನ್ನು ತಪ್ಪಾದ ಮಾರ್ಗದಿಂದ ತಿರುಗಿಸಿ ಅವನು ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚುವವನಾಗಿದ್ದಾನೆ ತಿಳಿದುಕೊಳ್ಳ್ರಿ. ಒಬ್ಬ ಪಾಪಿ ತಪ್ಪಿ ಹೋಗಬಾರದು. ತಪ್ಪಿ ಹೋಗಿದ್ದವನಿಗೆ ಅವನಿಗೆ ನೀತಿ ಮಾರ್ಗದಲ್ಲಿ ತರಬೇಕು. ಒಬ್ಬ ತಪ್ಪಾಗಿ ಮಾತನಾಡಿದ್ರೆ ಅವನಿಗೆ ಕರೆದು, ಸಹೋದರ, ಹೀಗೆ ದೇವರ ವಾಕ್ಯ ಹೇಳ್ತದೆ, ಈ ರೀತಿಯಾಗಿ ತಪ್ಪಿ ಹೋಗಬಾರದು ನೀವು. ನನ್ನ ಸಹೋದರ, ನಿಮ್ಮಲ್ಲಿ ಒಬ್ಬನು ಸತ್ಯ ಮಾರ್ಗವನ್ನು ತಪ್ಪಿ ಹೋಗಿರಲಾಗಿ, ನೋಡ್ರಿ, ಒಬ್ಬ ತಪ್ಪಿ ಹೋಗಿರಲಾಗಿ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಮತ್ತೊಬ್ಬನು ಯಾರು ಸನ್ಮಾರ್ಗಕ್ಕೆ ತರುವರು? ತಪ್ಪಿ ಯಾರು ಹೋಗುವುದಿಲ್ಲ ಅಂತವನು ಸನ್ಮಾರ್ಗಕ್ಕೆ ತರಬೇಕು. ದೇವರಲ್ಲಿ ನಂಬಿಕೆ ಇಡುವಂತವನು, ಪ್ರಾರ್ಥನೆ ಮಾಡುವಂತವನು, ಅನೇಕ ಜನಗಳಿಗೆ ಸಾಕ್ಷಿ ಹೇಳುವಂತವನಾಗಿರ್ಬೇಕು. ಸತ್ಯವನ್ನಲ್ಲದೆ ಬೇರೆ ಬೇರೆ ಮಾರ್ಗವನ್ನು ತೋರಿಸುವನಾಗಿರಬಾರದು. ದೇವರು ನಮ್ಗಿಲ್ಲಿ ಏನು ತಿಳಿಸಿಕೊಟ್ಟಿದ್ದಾರೆ ಅದನ್ನೇ ಉಪದೇಶ ಮಾಡುವಂತವರಾಗಿರ್ಬೇಕು. ಅದನ್ನ ಕೇಳುವಂತವರಾಗಿರ್ಬೇಕು. ಕೇಳದೆ ಹೋಗಿರುವಂತವರಿಗೆ ಕೇಳಿ ನಡೆಯಂತವನು ಈ ತಪ್ಪಿ ಹೋಗುವಂತವ್ರಿಗೆ ಕರೆದು, ಈ ತರ ಬೇಡಪ್ಪ, ತಪ್ಪಿ ಹೋಗಬೇಡ, ದೇವರನ್ನ ಬಿಡಬೇಡ, ಈ ರೀತಿಯಾಗಿ ಅವರಿಗೆ ಜ್ಞಾನೋದಯ ಆಗುವಂತೆ ಉಪದೇಶ ಮಾಡಬೇಕು ಪ್ರಿಯರೇ. ಹಾಲೆಲೂಯಾ. ನೋಡಿ, ಮಾರ್ಗವನ್ನು ತಪ್ಪಿ ಹೋಗಿರ ಮತ್ತೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ, ಒಬ್ಬ ಪಾಪಿಯು ತಪ್ಪಾದ ಮಾರ್ಗದಿಂದ ತಿರುಗಿ ಅವನು ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ಬಹು ಪಾಪಗಳನ್ನು ಮುಚ್ಚುವವನಾಗಿದ್ದಾನೆ ತಿಳಿದುಕೊಳ್ಳಿ. ನಾವು ಯಾವಾಗ ಸತ್ಯ ಉಪದೇಶವನ್ನ ಜ್ಞಾನದಲ್ಲಿ ಇಟ್ಟುಕೊಳ್ಬೇಕು, ಹೃದಯದ ಹಲಿಗೆ ಮೇಲೆ ಅದನ್ನ ಬರೆಯಬೇಕು. ತಪ್ಪಿ ಹೋಗೋದು ಬೇಡ ಸ್ವಾಮಿ. ನೀವು ಕೊಟ್ಟಿರ್ತ ಈ ವಾಕ್ಯ ಸಂದೇಶವನ್ನ ದೇವರ ನಮ್ಮ ಹೃದಯದಿಂದ ತೆಗಿಬೇಡಪ್ಪ ಸ್ವಾಮಿ. ಅದ್ರ ಪ್ರಕಾರನೇ ನಾವು ಜೀವಿಸ್ತೇವೆ ದೇವರೇ. ನಿಮ್ಮ ಕೃಪೆ ಬೇಕು ಸ್ವಾಮಿ, ನಿಮ್ಮ ಸಹಾಯ ಬೇಕು ತಂದೆ. ಹೀಗೆ ಯಾರು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಂತವರಾಗಿರ್ತೀವೋ ಅವರು ಎಂದೂ ಈ ವಾಕ್ಯದಿಂದ ತಪ್ಪಿ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಇಲ್ಲಿ ಅದೇ 15ನೇ ವಚನ ಹೇಳ್ತದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ. ಯಾರ್ಯಾರು ಅವ್ರ ಕುಟುಂಬದಲ್ಲಿ ಯಾರಿಗೆ ಯಾವ ಸಮಸ್ಯೆಗಳಾಗಿದ್ದರು, ನಂಬಿಕೆ ಇರಬೇಕು, ಆ ನಂಬಿಕೆ ಪ್ರಾರ್ಥನೆ ಇರಬೇಕು. ಮುಟ್ಟಿದ ತಕ್ಷಣ ದೇವರು ಗುಣಪಡಿಸುತ್ತಾರೆ. ಯೇಸು ಸ್ವಾಮಿ ಗುಣಪಡಿಸ್ತಾರೆ ಎಂಬುದಾಗಿ ನಾವು ನಂಬಬೇಕು. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ಬರಬೇಕಾದ ರಕ್ಷಣೆ ನಿಮ್ಮಿಂದನೇ ಸ್ವಾಮಿ. ಯೇಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ ಸ್ವಾಮಿ. ಈ ವಿಡಿಯೋ ಮುಖಾಂತರ ನೋಡುವಂತ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ಅವ್ರ ಕುಟುಂಬವನ್ನು ಆಶೀರ್ವದಿಸು, ಬಲಪಡಿಸು ದೇವರೇ. ನಿಮ್ಮ ವಾಕ್ಯದಲ್ಲಿ ನೆಲೆಗೊಳಿಸು ಸ್ವಾಮಿ. ಕರ್ತನೆ, ನಮ್ಮ ದೇಶ ಬಿಟ್ಟು ಹೊರಗಡೆ ಇಸ್ರಾಯೇಲಿಂದ ಸ್ವಾಮಿ ಅನೇಕ ಇರಾನ್ ಮೇಲೆ ಸ್ವಾಮಿ, ಸೌದಿ ಅರೇಬಿಯಾ ಮೇಲೆ ದೇವರೇ, ದುಬೈ ಪ್ರಾಂತ್ಯ ಮೇಲೆ ಸ್ವಾಮಿ, ಎಲ್ಲ ಕಡೆನೂ ದೇವರೇ ಈ ರೀತಿ ನಡೀತಾ ಇದೆ ಸ್ವಾಮಿ. ಯುದ್ಧಗಳ ಮೇಲೆ ಇದ್ದೆ ದೇವರೇ, ಅದನ್ನ ನಿಮ್ಮ ಹತೋಟಿಗೆ ತೆಗೆದುಕೊಂಡು ಸ್ವಾಮಿ ದೇವರೇ, ಈ ಸಮಾಧಾನವನ್ನು ನೆಲೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ ರಾಜಾವೇ. ಕರ್ತನೆ, ನಮ್ಮ ಸ್ವಾಮಿ, ನಮ್ಮಿಂದ ಯಾವ ಕೆಲಸವು ಏನು ಸಾಧ್ಯವಿಲ್ಲ. ಆದರೆ ನಮ್ಮ ಕೆಲಸ ಒಂದೇ, ಪ್ರಾರ್ಥನೆ ಮಾಡುವುದು. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವ ಒಂದೇ ಕೆಲಸವಾಗಿದೆ. ಅದು ಬಿಟ್ಟರೆ ನಮ್ಗೆ ಯಾವುದೂ ನಮ್ಗೆ ಗೊತ್ತಿಲ್ಲ ಸ್ವಾಮಿ. ಇವೆಲ್ಲವನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.